ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸಪರಾನ್ ರಘೂತ್ತಮಗುರೂನ್ ವೈದಗ್ಧ್ಯಪರಾಂನಿಧೀನ್. ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸದ್ಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಮನಸಾ ಮಾಭೂ ಅಂತ ರಾಯರು ಅರ್ಥ ಬರೀತಾರೆ. ಗೀತಾ ತಾತ್ಪರ್ಯದಲ್ಲಿ ನ್ಯಾಯದೀಪಿಕೆಯಲ್ಲಿ ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರು ಹೇಳಿದ್ದನ್ನು ಬಹಳ ಸುಂದರವಾಗಿ ತಿಳಿಸಿಕೊಡುತ್ತಾರೆ. ಮನಸ್ಸಿನಿಂದಲೂ ಕರ್ಮಫಲ ಹೇತು ಈಶ್ವರ ನಾನು ಅಂತ ತಿಳಿಯಬೇಡ. ಅವನವನೇ, ನೀನು ನೀನೇ. ಎಂದಿಗೂ ನೀನು ಈಶ್ವರನಲ್ಲ, ನೀನು ಈಶ್ವರನ ದಾಸ. ಅವನು ಈಶಾ, ನೀನು ದಾಸ. ಮಾ ಕರ್ಮಫಲ ಹೇತು. ಓ, ಇಷ್ಟು ಮಹತ್ವ ಇದೆಯೇ? ದೇವರನ್ನ ಸರ್ವಸ್ವಾಮಿ, ಅವನು ಸರ್ವಾಂತರ್ಯಾಮಿ ಅಂತ ತಿಳಿದು ಭಕ್ತಿಯಿಂದ ಕಣ್ಣು ಮುಚ್ಚಿ ನೆನೆದರೆ ಸಕಲ ಪಾಪಗಳ ಪರಿಹಾರವಾಗ್ತದೆ, ಎಲ್ಲ ಇಷ್ಟಾರ್ಥಗಳ ಪ್ರಾಪ್ತಿಯಾಗ್ತದೆ ಅಂತಂತೀರಲ್ವಾ? ಅಷ್ಟೇ ಮಾಡುತ್ತೇನೆ, ಯಾವ ಕರ್ಮಗಳನ್ನು ಮಾಡೋದಿಲ್ಲ. ಅಷ್ಟು ದೊಡ್ಡದು ಹರಿಸ್ಮರಣೆ, ಅಷ್ಟು ದೊಡ್ಡದು ಪರಮಾತ್ಮನನ್ನ ಸ್ವಾಮಿ ಅಂತ ತಿಳಿಯುವುದು ಅಂತಾದರೆ ಅದನ್ನೇ ಮಾಡುತ್ತೇನೆ. ಮಾತೆ ಸಂಗೋಸ್ತ್ವ ಕರ್ಮಣಿ, ಅದನ್ನು ಮಾಡಲೇಬೇಕು, ಅದನ್ನೇ ಮಾಡ್ತೇನೆ ಅಂತನಬೇಡ. ಕೆಲವು ಶಬ್ದಗಳನ್ನು ಎಲ್ಲಿಡಬೇಕು ಅಲ್ಲೇ ಇಡಬೇಕು, ಎಲ್ಲಿ ಬೇಕಲ್ಲಿ ಒಗೆಯೋದಲ್ಲ, ಅದನ್ನು ಇಡಬೇಕು. ಹರಿಸ್ಮರಣೆಯನ್ನು ಮಾಡಲೇಬೇಕು, ಅಲ್ಲಿ ಏವಕಾರ ಬರಬೇಕು. ಹರಿಸ್ಮರಣೆಯನ್ನೇ ಮಾಡಬೇಕು, ಇನ್ಯಾವ ಕರ್ಮವನ್ನೂ ಮಾಡಬಾರದು. ಅಲ್ಲ, ಹರಿಸ್ಮರಣೆಯನ್ನು ಮಾಡಲೇಬೇಕು. ಬೇರೆ ಕರ್ಮಗಳನ್ನು ಬಿಡುವಂತಿಲ್ಲ. ವಿಹಿತ ಕರ್ಮಗಳನ್ನು, ದೇವರೇ ಆಜ್ಞೆ ಮಾಡಿದ ಕರ್ಮಗಳನ್ನು ಮಾಡುವುದೇ ನಿಜವಾಗಿ ದೇವರಿಗೆ ಸಲ್ಲಿಸುವ ಗೌರವ. ಶ್ರೀಮತ್ ಸತ್ಯ ಧ್ಯಾನತೀರ್ಥ ಶ್ರೀಪಾದಂಗಳು ಬರುತ್ತಾರೆ ಸಭಾಚಾರ ಸಂಗ್ರಹದಲ್ಲಿ. ತಂದೆ ತಾಯಿಗಳ ಮೇಲೆ ತುಂಬ ಪ್ರೀತಿ ಇದೆ. ಎಷ್ಟು ಪ್ರೀತಿ! ಅವ್ರ ಎದುರಿಗೆ ಬಂದರೆ ನಮಸ್ಕಾರ, ಅಡುಗೆ ಮನೆಯಲ್ಲಿ ಕಂಡ್ರೆ ನಮಸ್ಕಾರ,
ಹೊರಗೆ ಬಂದರೆ ನಮಸ್ಕಾರ, ಅಮ್ಮ ಅನ್ನೋದು, ಅಪ್ಪ ಅನ್ನೋದು. ಎಷ್ಟು ಪ್ರೀತಿ ಮಾಡ್ತಾನೆ ನನ್ನ ಮಗ. ಮಗು, ನಮಗಿಬ್ಬರಿಗೂ ವಯಸ್ಸಾಯ್ತಪ್ಪ, ಒಂದು ಸ್ವಲ್ಪ ಹಾಲು ತಗೊಂಡು ಬರ್ತೀಯ? ಅದೆಲ್ಲ ಆಗಲ್ಲ. ನಿಮ್ಮನ್ನು ಕಂಡ್ರೆ ಪ್ರೀತಿ, ತುಂಬ ಪ್ರೀತಿ. ಮತ್ತೆ ಯಾವುದಕ್ಕೆ ಬಂತು ಇದು ಪ್ರೀತಿ? ಯಾವ ತಾಯಿ ತನಗೆ ಹುಟ್ಟಿದಾಗ ಹಾಲು ಕುಡಿಸಿದ್ದಾಳೆ, ಬೆಳೆಸಿದ್ದಾಳೆ, ತುತ್ತು ಬಾಯಿಯಲ್ಲಿಟ್ಟಿದ್ದಾಳೆ, ಒಂದೊಂದು ಅಕ್ಷರ ಕಲಿಸಿದ್ದಾಳೆ, ಅಂತಹ ತಾಯಿ ತಂದೆ ಹೇಳಿದ್ದಕ್ಕೆ ಒಂದು ಹಾಲು ತರಲಿಕ್ಕಾಗೋದಿಲ್ಲ, ಮೊಸರು ತರಲಿಕ್ಕಾಗೋದಿಲ್ಲ, ತರಕಾರಿ ತಂದ್ಕೊಡ್ಲಿಕ್ಕಾಗೋದಿಲ್ಲ, ಕೈಯಲ್ಲಿ ಸಹಾಯ ಮಾಡೋದಿಲ್ಲ, ಆದರೆ ತುಂಬ ಪ್ರೀತಿ. ಏನು ತುಂಬ ಪ್ರೀತಿ? ಆ ತುಂಬ ಎಂಬ ಶಬ್ದಕ್ಕೆ ಅರ್ಥ ತುಂಬು ತೆಗೆಯೋದು ಅಂತಾರಲ್ಲ, ಆ ತುಂಬನ. ನಿಜವಾದ ಪ್ರೀತಿ ಇದ್ದರೆ ಸೇವೆ ಮಾಡಬೇಕು, ಅವರನ್ನು ಸಂತೋಷಪಡಿಸಬೇಕು, ಕಷ್ಟದಲ್ಲಿದ್ದಾಗ ಸಹಾಯ ಮಾಡಬೇಕು. ಅವರ ಕಷ್ಟದಲ್ಲಿ ನಾನು ಸಹಾಯ ಮಾಡಬೇಕು ಅನ್ನೋದಕ್ಕೆ ಅವರ ಕಷ್ಟದಲ್ಲಿ ಬರಲಿ ಅಂತ ಅಪೇಕ್ಷೆ ಪಡಬಾರದು. ಅವರು ಸುಖವಾಗಿದ್ದರೂ ಸೇವೆ ಮಾಡಬೇಕು. ದೇವರಿಗಂತೂ ಆ ಪ್ರಶ್ನೆಯೇ ಇಲ್ಲ. ನಿರ್ದುಃಖ ನಿರ್ದೋಷ, ಅವನಿಗೆ ಸಹಾಯನೇ ಬೇಕಾಗಿಲ್ಲ. ಅವನಿಗೆ ಯಾರ ಸಹಾಯ ಸಹಕಾರಗಳು ಬೇಡ. ಅಲ್ಲಿ ಕೇವಲ ನಮ್ಮ ಉದ್ಧಾರಕ್ಕಾಗಿ ನಾವು ದೇವರ ಆಜ್ಞೆಯನ್ನ ಪರಿಪಾಲನೆ ಮಾಡಬೇಕು. ತಂದೆ ತಾಯಿಗಳಿಗೂ ಇಲ್ಲಿಗೂ ವ್ಯತ್ಯಾಸ ಇದೆ. ಇಲ್ಲಿಯವರಿಗೆ ಜೀವರು ಕಷ್ಟ ನಷ್ಟಗಳು ಇರುತ್ತೆ, ದೇವರಿಗೆ ಏನಿದೆ? ಅವನು ಹೇಳೋದೆಲ್ಲ ನಮ್ಮ ಉದ್ಧಾರಕ್ಕಾಗಿ ಹೇಳೋದು. ಮತ್ತೆ ಅದೇ ಮಾತು ಬರುತ್ತೆ, ಯತ್ರ ತ್ರಿಸರ್ಗೋ ಮೃಷ. ಅವನು ಹೇಳೋದೇ ನಮ್ಮ ಉದ್ಧಾರಕ್ಕಾಗಿ. ಅದನ್ನೂ ನಾವು ಮಾಡದೇ ಇದ್ರೆ ದೇವರ ಮೇಲೆ ಭಕ್ತಿ ಮಾಡ್ತೇವೆ ಅನ್ನೋ ಮಾತಿಗೆ ಏನರ್ಥ? ಅಷ್ಟು ನಿನಗೆ ನಿಜವಾಗಿ ನನ್ನ ಮೇಲೆ ಪ್ರೀತಿ ಇದೆಯಾ? ಸಂಧ್ಯಾ ವಂದನೆ ಮಾಡಪ್ಪ, ಪರೋಪಕಾರ ಮಾಡು, ದಾನ ಧರ್ಮಗಳನ್ನು ಮಾಡು, ಯಜ್ಞಯಾಗಾದಿಗಳನ್ನು ಮಾಡು, ತೀರ್ಥಯಾತ್ರೆಯನ್ನು ಮಾಡು, ಸಮಾಜ ಸೇವೆ ಮಾಡು. ಅದೆಲ್ಲ ಮಾಡೋದಿಲ್ಲ. ನಿನ್ನ ಸ್ಮರಣೆ ಮಾಡುತ್ತೇನೆ ಎಂದರೆ ದೇವರು ಕೇಳುವುದಿಲ್ಲ. ಕೃಷ್ಣ ಹೇಳ್ತಾನೆ, ಮಾತೆ ಸಂಗೋಸ್ತ್ವ ಕರ್ಮಣಿ. ಕರ್ಮ ಇಲ್ಲದೆ ಇರುತ್ತೇನೆ ಅಂತನಬೇಡ. ಹಣ ನಿಶಕ್ತಿಯಾಗಿದೆ, ಅಶಕ್ತಿಯಾಗಿದೆ.